ಹಾಯ್ ಎಲ್ರಿಗೂ ನಮಸ್ಕಾರ. ಅಪ್ಪು ಅಭಿಮಾನಿ ಕುಕ್ಕಿಂಗ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ನಾನಿವತ್ತು ನಮ್ಮ ಉತ್ತರ ಕರ್ನಾಟಕದ ಜೋಳದ ರೊಟ್ಟಿ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ. ಇದನ್ನು ಸರಿಯಾದ ವಿಧಾನದಲ್ಲಿ ಮಾಡಿದ್ರೆ ಖಂಡಿತ ಚೆನ್ನಾಗಿ ಬರುತ್ತೆ. ಆದರೆ ಫಸ್ಟ್ ಟೈಮ್ ಮಾಡೋರಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ಆದರೆ ಒಂದು 2-3 ಸತಿ ಮಾಡ್ತಾಯಿದ್ರೆ ಖಂಡಿತ ತುಂಬ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ಹಿಟ್ಟನ್ನು ಜಾಲಿಸ್ಕೊಂಡಿದ್ದೀನಿ. ನಾನು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಿ ಮಾಡ್ತಾಯಿದ್ದೀನಿ, ಹಾಗಾಗಿ ಸ್ವಲ್ಪ ಹಿಟ್ಟು ಜಾಸ್ತಿ ಕಾಣಿಸ್ತಾ ಇದೆ ನಿಮಗೆ. ಇಲ್ಲಿ ನನ್ನ ಹಿಟ್ಟು ತುಂಬ ಹದ ಇದೆ, ಅಂದರೆ ಜಿಗಿ ಇದೆ. ನೀವು ಜಿಗಿ ಇಲ್ಲ ಅಂತ ಅಂದರೆ, ಜಿಗಿ ಅಂದರೆ ಹದ ಅಂತ ಅರ್ಥ. ಅದಿಲ್ಲ ಅಂದರೆ ಸ್ವಲ್ಪ ಬಿಸಿನೀರನ್ನ ಕಾಯಿಸಿಬಿಟ್ಟು ಹಾಕ್ಕೊಳ್ಳಿ. ನಂದು ಚೆನ್ನಾಗಿರೋ ಹಿಟ್ಟು ಜಿಗಿ ಇರೋದ್ರಿಂದ ನಾನು ಬಿಸಿನೀರು ಹಾಕ್ಕೊಂಡಿಲ್ಲ, ತಣ್ಣೀರಲ್ಲೇ ನಾದ್ಕೊಳ್ತಾ ಇದ್ದೀನಿ. ಹಿಟ್ಟನ್ನು ಎಷ್ಟು ಚೆನ್ನಾಗಿ ನಾದ್ಕೊಳ್ತೀರೋ ಅಷ್ಟು ಚೆನ್ನಾಗಿ ರೊಟ್ಟಿ ಬರುತ್ತೆ. ಇವಾಗ ನೋಡಿ, ನಾನು ಸ್ವಲ್ಪ ಹಿಟ್ಟನ್ನು ತೊಗೊಂಡು ಚೆನ್ನಾಗಿ ನಾದ್ಕೊಳ್ತಾ ಇದ್ದೀನಿ. ಈ ಅಂಗೈ ಇರುತ್ತಲ್ಲ, ಅಂಗೈಯಿಂದ ಆದಷ್ಟು ಪ್ರೆಸ್ ಮಾಡಿ ಚೆನ್ನಾಗಿ ನಾದ್ಕೊಳ್ಳಿ. ನಾನು ಅದರಲ್ಲಿ ಒಂದು ಸಣ್ಣ ಉಂಡೆನ ತೊಗೊಂಡಿದ್ದೀನಿ. ಈ ರೀತಿ ಪ್ರೆಸ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹಿಟ್ಟನ್ನು ಬಂಡೆಗೆ ಸವರ್ಕೊಂಡು ನಿಧಾನಕ್ಕೆ ತಟ್ಟಿ, ಬರೋ ಶಕ್ತಿಯೆಲ್ಲ ಹಾಕಬೇಡಿ. ಆಮೇಲೆ ನಿಧಾನಕ್ಕೆ ಎಡಗೈಯಿಂದ ಆ ಥರ ಟಚ್ ಮಾಡ್ತಾ ಬಲಗೈಯಿಂದ ತಿರುತ್ತಾ ಚೆನ್ನಾಗಿ ತಟ್ಕೊಳ್ಳಿ. ತಟ್ಟಿ ಮಾಡೋದು ತುಂಬ ರುಚಿ ಬರುತ್ತೆ. ಇವಾಗೆಲ್ಲ ಲಟ್ಟಣಿಗೆ ಎಲ್ಲ ಬಂದುಬಿಟ್ಟಿದೆ, ಅದರಲ್ಲೆಲ್ಲ ತೀಡ್ಬಿಟ್ಟು ಮಾಡ್ತಾರೆ. ಅದನ್ನು ನಾನು ಮಾಡ್ತೀನಿ, ಬಟ್ ಇದೇ ತುಂಬ ರುಚಿ ಅನಿಸುತ್ತೆ. ನಾವು ತಟ್ಟಿ ಮಾಡೋದು ತುಂಬ ರುಚಿ ಅನಿಸುತ್ತೆ ರೊಟ್ಟಿ. ಈ ರೀತಿ ಒಂದು ಸತಿ ಟ್ರೈ ಮಾಡಿ. ನಿಧಾನಕ್ಕೆ ತಟ್ಟಿ ನೋಡಿ, ಅಲ್ಲಿ ಸ್ವಲ್ಪ ಮೂಗು ಸೀಳಿದೆ ಅನಿಸ್ತಿದೆ. ಮೂಗು ಅಂತಾರೆ, ರೊಟ್ಟಿ ಸ್ವಲ್ಪ ಓಪನ್ ಆಗಿದೆ ಅಲ್ವಾ, ಅಲ್ಲಿಗೆ ನಾನು ಸ್ವಲ್ಪ ಹಿಟ್ಟನ್ನು ತಗೊಂಡು ಅದನ್ನು ಹಿಂಗೆ ಪ್ಯಾಚಪ್ ಮಾಡ್ಕೊಳ್ತಾ ಇದ್ದೀನಿ. ಆ ಥರ ಮಾಡ್ಕೋಬೋದು, ಏನೂ ಆಗೋದಿಲ್ಲ. ನೋಡಿ, ನಿಧಾನಕ್ಕೆ ತಟ್ಕೊಳ್ಳಿ, ಜಾಸ್ತಿ ಫೋರ್ಸಾಗಿ ತಟ್ಟೋಕೆ ಹೋಗಬೇಡಿ, ನಿಧಾನಕ್ಕೆ ತಟ್ಕೊಳ್ಳಿ. ಇವಾಗ ನಾನು ನಿಮಗೆ ಈಸಿಯಾಗಿ, ತುಂಬ ತೆಳ್ಳಗಾಗ್ಬಿಟ್ಟಿದೆ ಇವಾಗ ರೊಟ್ಟಿ, ಅದನ್ನು ಹೆಂಚಲ್ಲಿ ಹಾಕೋಕ್ಕೆ ಒಬ್ಬೊಬ್ಬರಿಗೆ ಬರೋದಿಲ್ಲ. ನಾನು ಇವಾಗ ಅದನ್ನು ಈಸಿಯಾಗಿ ರೊಟ್ಟಿನ ಹೇಗೆ ಹೆಂಚು ಮೇಲೆ ಹಾಕೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ನೋಡಿ, ಇವಾಗ ನಿಧಾನಕ್ಕೆ ಆ ಥರ ತೊಗೊಂಡು ರೊಟ್ಟಿನ ಅದ್ರ ಮೇಲಿಟ್ಟು ಅದ್ರ ಮೇಲೆ ರೊಟ್ಟಿ ಹಾಕೊಂಬಿಡಿ. ರೊಟ್ಟಿ ಮೇಲೆ ಇವಾಗ ತಟ್ಟಿರೋ ರೊಟ್ಟಿನ ಹಾಕ್ಕೊಂಡು ಹೆಂಚಿಗೆ ಹಾಕೊಂಬಿಡಿ. ಹೆಂಚಿಗೆ ಹಾಕ್ಕೊಂಡು ನೀರು ನೋಡಿ ನಿಧಾನಕ್ಕೆ ತೆಗೆದ್ರೆ ನೀಟಾಗಿ ಬರುತ್ತೆ. ಇವಾಗ ನಾನು ಹಾಕಿದ ತಕ್ಷಣವೇ ನೀರು ಹಚ್ಕೊಳ್ಳಿ. ಒಂದು ಕಾಟನ್ ಬಟ್ಟೆಯಲ್ಲಿ ನಾನು ಮೇಲ್ಗಡೆ ಒಣ ಹಿಟ್ಟಿರುತ್ತಲ್ವ, ಅದನ್ನೆಲ್ಲ ಹೋಗೋ ಥರ ನಾನು ಬಟ್ಟೆಯಿಂದ ಹಿಟ್ಟನ್ನು ಒರೆಸ್ಕೊಳ್ತಾ ಇದ್ದೀನಿ. ಇವಾಗ ನೋಡಿ, ಚೆನ್ನಾಗಿ ಒರೆಸ್ಕೊಂಡಿದ್ದೀನಿ. ಅದು ಹಾಕಿ 1 ನಿಮಿಷಕ್ಕೆ ರಿಟರ್ನ್ ಮಾಡ್ಕೋಬೇಕು. ಚೆನ್ನಾಗಿ ಪ್ರೆಸ್ ಮಾಡಿ ನೀವು ಒತ್ತಿ ಅದನ್ನು ರೊಟ್ಟಿನ ಬೇಯಿಸ್ಕೊಳ್ಳಿ. ಅದು ತುಂಬ ರುಚಿ ಅನಿಸುತ್ತೆ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ರೊಟ್ಟಿ. ತುಂಬ ಕಷ್ಟ ಏನಲ್ಲ, ಮಾಡಿದ್ರೆ ತುಂಬಾ ಈಸಿ. ಒಂದು ಸತಿ ಟ್ರೈ ಮಾಡಿ. ನಾನಿವತ್ತು ರೊಟ್ಟಿಗೆ ಬೆಂಡೆಕಾಯಿ ಪಲ್ಯ ಮಾಡಿದ್ದೆ. ಯಾವ ಪಲ್ಯ ಇದ್ದರೂ ತುಂಬಾ ಚೆನ್ನಾಗಿರುತ್ತೆ ರೊಟ್ಟಿಗೆ. ನೀವು ಒಂದು ಸತಿ ಮನೆಯಲ್ಲಿ ಟ್ರೈ ಮಾಡಿ, ಹೇಗಾಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ.